ವಿಡಿಯೋ ಎಲ್ಲ ಮಾಡಿದ್ರೆ ತುಂಬ ದಿನ ಆಯಿತು. ಹಾಗೆ ಒಂದು ಇವತ್ತು ಚಿಕ್ಕ ಒಂದು ವಿಡಿಯೋ ಮಾಡ್ತಿದ್ದೇನೆ. ತುಂಬ ಎಫರ್ಟ್ಸ್ ಹಾಕಿ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಟೈಮ್ ಇಲ್ಲ. ಸೊ ಹಾಗೆ ಒಂದು ಏನು ತೋರಿಸ್ಬೇಕು ಮೇಯ್ನ್ ಇದೆ ಅದನ್ನು ಮಾತ್ರ ತೋರಿಸೋದು. ಇವತ್ತು ಮೇಯ್ನ್ ಪರ್ಪಸ್ ಏನಂದರೆ, ನಾನು ಬೇರೆ ಯಾವುದು ವಿಡಿಯೋ ಮಾಡಲಿಕ್ಕೆ ಆಗದಿದ್ದರೂ ಪರವಾಗಿಲ್ಲ, ಬಟ್ ನಾನು ಅಂಕದ ಕೋಳಿ ಸಾಕಾಣಿಕೆ ಬಗ್ಗೆ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ. ಸೊ ಅದರ ಬಗ್ಗೆ ಆದರೂ ಒಂದು ಕಂಟಿನ್ಯೂ ಮಾಡುವಂಥ ವಿಡಿಯೋ ಮಾಡೋದು. ಇನ್ಸ್ಟಾಗ್ರಾಮಲ್ಲಿ ಆದರೆ ರೆಗ್ಯುಲರಾಗಿ ಅಪ್ಡೇಟ್ ಎಲ್ಲ ಮಾಡ್ತಿರ್ತೇನೆ, ಬಟ್ ಯೂಟ್ಯೂಬಲ್ಲಿ ವಿಡಿಯೋ ಎಲ್ಲ ಹಾಕೋದು ತುಂಬ ದಿನ ಆಯಿತು. ನಾನು ಹೇಳಿದ್ದೆ ಅದು ಡಿಮಾನಿಟೈಸ್ ಎಲ್ಲ ಆಯಿತು. ಸೊ ಅದರ ನಂತರ ಸ್ವಲ್ಪ ಮೂಡ್ ಆಫ್ ಆಯಿತು. ಸೊ ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಸೊ ಈಗ ಇನ್ನೊಂದು ಚಿಕ್ಕ ಚಿಕ್ಕ ವಿಡಿಯೋ ಮಾಡಿ ಹಾಕುವಂತ ಮಾಡ್ತಿದ್ದೇನೆ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಒಂದು 2 ಹುಂಜ ತೋರಿಸ್ತೇನೆ. ಅದು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ದೆ, ನೀವು ನೋಡಿರ್ಬೋದು. ಎರಡು ಅಂಕದ 2 ಹುಂಜಗಳು. ಒಂದು ಹುಂಜ ಇದೆ, ಇದಕ್ಕೆ ಈಗ 2 ಅಂಕ ಆಗಿದೆ. ಇದಕ್ಕೆ ಪೆಟ್ಟಿಲ್ಲ, ಸ್ವಲ್ಪ ಕಾಲಿಗೆ ಸ್ವಲ್ಪ ಗಾಯ ಆಗಿದೆ ಅಷ್ಟೇ, ಬೇರೆ ಎಂತ ಪೆಟ್ಟಾಗಲಿಲ್ಲ. 2 ಅಂಕ ಆಗಿದೆ ಈ ಕೋಲಿಗೆ. ಸೊ ಇದರದ್ದು ಜೊತೆ ಇನ್ನೊಂದಿದೆ. ಸೊ ಇದು ಅದರದ್ದು ಜೊತೆ, ಇದಕ್ಕೆ ಕೂಡ 2 ಅಂಕ ಆಗಿದೆ. ಇದು ಮುನ್ನೆ ಫಸ್ಟ್ ಅಂಕದಲ್ಲಿ ಸ್ವಲ್ಪ ದೊಡ್ಡ ಗಾಯನ ಆಗಿರಲಿಲ್ಲ, ಬಟ್ ಈಗ ನೆಕ್ಸ್ಟ್ ಅಂಕದಲ್ಲಿ ಸ್ವಲ್ಪ ದೊಡ್ಡ ಗಾಯ ಆಗಿದೆ. ಅದು ಗಾಯದ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ವಿಡಿಯೋ ಹಾಕಿದ್ದೆ. ಅದನ್ನು ಹೇಗೆ ನಾವು ಹಗ್ಗದಲ್ಲಿ ಎಲ್ಲ ಹೊಲಿದು ಅದಕ್ಕೆ ಗಾಯವನ್ನು ಹೇಗೆ ಇದು ಮಾಡಿದ್ದೇವೆ ಅಂತ. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಡೇಟ್ ಕೊಡ್ತಿದ್ದೆ, ಬಟ್ ಯೂಟ್ಯೂಬಲ್ಲಿ ಕೊಡಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ವಿಡಿಯೋ ಎಲ್ಲ ಮಾಡಲಿಕ್ಕೆ ಹಾಗೆ. ಸೊ ಅದರದ್ದು ನೆಕ್ಸ್ಟ್ ಬ್ಯಾಚಲ್ಲಿ 3 ಕೋಳಿ ಇದೆ ಅಂತ ಹೇಳಿದ್ದೆ. ಅದರಲ್ಲಿ ಒಂದಿದೆ ನೀಲಕೋರಿ, ಮತ್ತೊಂದು ಇದು ಇನ್ನೊಂದು ನೀಲಕೋರಿ, ಮತ್ತೊಂದು ಇದೊಂದು ಹಿರೇಕೋಳಿ. ಸೊ ಇದೆಲ್ಲ ಅದೇ ಲೈನೇಜ್ ಇದು ಕೋಳಿ, ಒಳ್ಳೆ ರಿಸಲ್ಟ್ ಇರೋ ಕೋಳಿಗಳು. ಇದೆಲ್ಲ ಕೆಲವುಗಳು ನೋಡ್ಬೋದು ನೀವು. ಸೊ ನಾನು ಅಂಕದ ಕೋಳಿ ಸೀರೀಸ್ ಸ್ಟಾರ್ಟ್ ಮಾಡಿದ್ದು ಒಂದು ಬ್ಯಾಚ್ ಇತ್ತು, ಪಂಚನಿ ಕೋಳಿದ್ದು ಒಂದು ಬ್ಯಾಚ್ ಇತ್ತು, 9 ಮರಿಗಳಿತ್ತು. ಸೊ ಅದರಲ್ಲಿ ನಾನು ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ. ಸ್ಟಾರ್ಟಿಂಗಿಂದ ಮೊಟ್ಟೆ ಇಡುವಾಗದಿಂದ ಸ್ಟಾರ್ಟ್ ಮಾಡಿದೆ ಅದರ ಬಗ್ಗೆ. ಈಗ ಅದು 70 ಡೇಸ್ ಆಗಿದೆ ಈಗ ಮರಿಗಳಿಗೆ. ಇದೇ ಮರಿಗಳು, ಅದು ಪಂಚನಿ ಕೋಳಿ ಮರಿಗಳು. ಇದು 70 ಡೇಸ್ ಇದು ಗ್ರೋತ್ ನೀವು ನೋಡ್ಬೋದು. ಈಗ ಎಷ್ಟೆಷ್ಟು ದೊಡ್ಡದಾಗಿದೆ ಮರಿಗಳು. ಸೊ ಇದನ್ನು ನಾವು ರೇಟ್ ಕೂಡ ಹಾಕಿರ್ತೇವೆ. ಇದೇ ಬ್ಯಾಚ್ ಇದ್ದಿದ್ದು 2 ತಾರೀಕಿದ್ದು ಬ್ಯಾಚ್ ಇದು, ಇದೇ ಮರಿಗಳು. ಆ್ಯಕ್ಚುಲಿ ಇದನ್ನು ನಾವು ಫಸ್ಟಿಗೆ ಸ್ಟಾರ್ಟಿಂಗ್ ಅಂದರೆ ಏನಂದರೆ, ಫಸ್ಟ್ 2 ಮಂತ್ಸ್ ವರೆಗೆ ಇದನ್ನು ಗೂಡಿನಲ್ಲಿ ಹಾಕಿ ಸಾಕೋದು. ಅದಕ್ಕೆ ಬರೀ ಫೀಡ್ ಮಾತ್ರ ಹಾಕೋದು, ಸ್ಟಾರ್ಟರ್ ಫೀಡ್ ಹಾಕೋದು ಒಳ್ಳೆ ಬೆಳವಣಿಗೆ ಬರಲಿಕ್ಕೆ. ಸೊ 2 ಮಂತ್ಸ್ ಆದ ನಂತರ ಅದನ್ನು ಹೊರಗೆ ಬಿಡೋದು. ಹೊರಗೆ ಬಿಟ್ಟ ಮೇಲೆ ಅದಕ್ಕೆ ಬಾಜಿರ ಮತ್ತು ಬಾರ್ 2 ಐಟಮ್ ಮಾತ್ರ ಹಾಕೋದು. ಫುಡ್ಡನ್ನು ಹಾಕಲಿಕ್ಕಿಲ್ಲ. ಫುಡ್ಡನ್ನೇ ಹಾಕ್ತಿದ್ರೆ ಅದು ತುಂಬ ಸ್ಟ್ರಾಂಗ್ ಆಗೋದಿಲ್ಲ, ಸೈಜ್ ಬರ್ತದೆ ಅಷ್ಟೇ, ಬಟ್ ಸ್ಟ್ರಾಂಗ್ ಆಗೋದಿಲ್ಲ. ಸೊ ಇದೆಲ್ಲ 2 ಮಂತ್ಸ್ ಇದು ಚಿಕ್ಸ್, ಇದು 70 ಡೇಸ್ ಇದು ಗ್ರೋತ್ ನೋಡ್ಬೋದು. ಇದೇ ಕೋಳಿಗಳನ್ನು ಇಟ್ಕೊಂಡು ನಾನು ಸೀರೀಸ್ ಸ್ಟಾರ್ಟ್ ಮಾಡಿದ್ದು. ಸೊ ಇದರ ಬಗ್ಗೆ ಒಂದು ಅಪ್ಡೇಟ್ ಕೊಡಲಿಕ್ಕೆ ಅಂತ ಈ ವಿಡಿಯೋ ಮಾಡ್ತಿದ್ದೇನೆ. ಕೆಲವರೆಲ್ಲ ನಂಬಲಿಕ್ಕಿಲ್ಲ ಇದು 2 ಮಂತ್ಸ್ ಇದು ಚಿಕ್ಸ್ ಅಂತ ಹೇಳಿದರೆ. 2 ಮಂತ್ಸ್ ಅಂದರೆ 70 ಡೇಸ್ ಚಿಕ್ಸ್ ಅಂತ ಹೇಳಿದ್ರೆ ನಂಬಲಿಕ್ಕಿಲ್ಲ, ಯಾಕಂದ್ರೆ ದೊಡ್ಡ ಸೈಜ್ ದೊಡ್ಡದಿದೆ ಅಂತ. ಬಟ್ ನಾವೆಲ್ಲ ಡೇಟ್ ಎಲ್ಲ ರಿಜಿಸ್ಟರ್ ಮಾಡಿ ಇಟ್ಟಿರ್ತೇವೆ. ಸೊ ನೀವು ಅಲ್ಲಿ ತೋರಿಸಿದ್ದೆ ನಾನು, ಅದು ಡೇಟ್ ಎಲ್ಲ ಹಾಕಿ ಇಟ್ಟಿದ್ದೇನೆ. ಇದು ಫೆಬ್ರವರಿ 2ರದ್ದು ಬ್ಯಾಚ್. ಸೊ ಇದರದ್ದೇ ಮರಿಗಳಿದು. ಇದೆಲ್ಲ 9 ಮರಿಗಳಿತ್ತು, ಈಗ ಕೂಡ 9 ಮರಿಗಳಿದೆ. ಇದತ್ತು ಸ್ಟಾರ್ಟಿಂಗ್ ಸಹ ವಿಡಿಯೋ ಮಾಡಿದ್ದೆ. ಒಳ್ಳೆ ಲೈನೇಜ್ ಇದು ಮರಿಗಳಿದು. ಇದು ನಮ್ಮ ಏನಂದರೆ ಕಲರ್ಗೋಸ್ಕರ ಪಂಚನಿ ಕೋಳಿ ಬಿಟ್ಟದ್ದು, ಬಟ್ ಹೆಂಟೆ ಇದರದ್ದು ಒಳ್ಳೆ ಲೈನೇಜ್ ಇದು ಕೋಳಿ. ನಾವು ಇಲ್ಲಿ ಚಂಡ ಅಂತ ಎಂತ ಹೇಳ್ತೇವೆ, ಅದೇ ಲೈನೇಜ್ ಇದು ಕೋಳಿಯನ್ನು ನಾವು ಹೆಂಟೆ ಬಿಟ್ಟದ್ದು. ಅದೇ ಅದರದ್ದೇ ಮರಿಗಳಿದು. ಅದರ ಹೆಂಟೆನೀಗ ಹೊರಗಡೆ ಹಾಕಿದ್ದೇವೆ ಆಲ್ರೆಡಿ. ಅದು 1 ಮಂತಲ್ಲಿ ಹೊರಗಡೆ ಹಾಕ್ತೇವೆ. ಸೊ ಅದೀಗ ಹೊರಗಡೆ ಇದೆ, ಅದಿನ್ನು ಬ್ರೀಡಿಂಗ್ ಪರ್ಪಸ್ಸಿಗೆ ಹೋಗಿದೆ. ಸೊ ಬ್ರೀಡಿಂಗ್ ಆಗ್ತಾ ಇದೆ. ಸೊ ಇದು ಮರಿಗಳೀಗ ಇಷ್ಟಿಷ್ಟು ದೊಡ್ಡದಾಗಿದೆ. ಅದರದ್ದು ನೆಕ್ಸ್ಟ್ ಇದ್ದು ಬ್ಯಾಚ್ ಇದೊಂದಿತ್ತು, ಅದರಲ್ಲಿ ಕೂಡ ನಾನು ಹೇಳಿದೆ 4 ಮರಿಗಳಿದೆ ಅಂತ. ಸೊ ಇದು 2025ರದ್ದು ಬ್ಯಾಚ್ ಇದ್ದು. ಸೊ ಇದರಲ್ಲಿ ಇದನ್ನು ಇನ್ನೂ ಕೂಡ ಹೊರಗಡೆ ಬಿಟ್ಟಿಲ್ಲ, ದಿನ ಆಗಿಲ್ಲ. ಇನ್ನೊಂದು 10 ದಿನ ಬಿಟ್ಟು ಇದನ್ನು ಕೂಡ ಹೊರಗಡೆ ಬಿಡ್ತೇವೆ. ಇದು ಕೂಡ ನೋಡ್ಬೋದು ನೀವು, ಒಳ್ಳೆ ಸೈಜ್ ಇದೆ. ಇದು 32 ಮಂತ್ಸ್ ಇದು. ಇದು ಒಂದು ಹುಂಜೆ ತಪ್ಪಿ ಒಳಗಡೆ ಹೋದದ್ದು, ಎಲ್ಲ ಗಲಾಟೆ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿತ್ತು.
ಇದೇ ಕೋಳಿ ಫಸ್ಟ್ ಬ್ಯಾಚ್ ಇದು ಕೋಳಿ ಭಾರಿ ಜೋರಿದೆ ಇದೆಲ್ಲ. ಇದು ಹುಂಜ, ಇದು ನೋಡುವಾಗ ನಿಮ್ಗೆ ಗೊತ್ತಾಗ್ತದೆ ಇದು ಹುಂಜ ಅಂತ. ಸೊ ಬಾಕಿ ಎಲ್ಲ ಕೂಡ ಗೊತ್ತಾಗೋದಿಲ್ಲ ಈಗ, ಯಾವುದೆಲ್ಲ ಹುಂಜ ಯಾವುದೆಲ್ಲ ಹೆಂಟೆ ಅಂತ. ಸೊ ಇದೊಂದು ಗೊತ್ತಾಗ್ತದೆ ಈಗ ಹುಂಜ ಅಂತ. ಇದರ ಒಂದು ಮರಿಯನ್ನು ಮತ್ತೆ ಡೀಟೇಲ್ ಆಗಿ ತೋರಿಸ್ತೇನೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಡಿಯೋ ಹಾಕಿದ್ದೆ ಇದರ ಒಂದು ಮರಿದ್ದು. ಸೊ ತುಂಬ ಜನ ಕೇಳಿದ್ರು ಅದು ಚಿಕ್ಸ್ ಕೊಡ್ತೀರಾ, ಸೇಲ್ ಮಾಡ್ತೀರಾ ಅಂತ. ಬಟ್ ನಾವು ಚಿಕ್ಸ್ ಯಾವುದನ್ನು ಕೂಡ ಸೇಲ್ ಮಾಡೋದಿಲ್ಲ. ಹಾಗೆಯೇ ಹೆಂಟೆ ಕೂಡ ಸೇಲ್ ಮಾಡೋದಿಲ್ಲ. ಇದೆರಡು ಕೂಡ ಹೆಂಟೆ, ಅದೊಂದು ಇದರದ್ದೇ ಹೆಂಟೆ, ಇದೇ ಮರಿಗಳದ್ದು ಇದೇ ಹೆಂಟೆ. ಒಳ್ಳೆ ಲೈನೇಜ್ ಇದ್ಕೊಳ್ಳಿ. ಇದು ಅದ್ರ ಸೆಕೆಂಡ್ ಇದ್ದು ಮರಿದ್ದು ಹೆಂಟೆ. ಇದೀಗ ಎರಡು ಕೂಡ ಹೊರಗಡೆ ಹಾಕಿ ಆಗಿದೆ, ಈಗ ಮರಿಗಳ ಜೊತೆ ಇಲ್ಲ, ಇದು ಬೇರೆನಿದೆ ನೋಡ್ಬೋದು. ಇದೇ ಮರಿಗಳದ್ದು, ಅದು 9 ಮರಿ ಇದೆಲ್ಲ, ಅದರಲ್ಲಿ ಇದೊಂದು ಮರಿ. ಇದೆಲ್ಲ ಪಂಚನಿ ಕೋಲಿಗೆ ಬಿದ್ದ ಮರಿಗಳು. ಸೊ ಎಲ್ಲ ಪಂಚನಿ ಕೋಲಿಗಿದೆ ಹುಂಜ ಎಲ್ಲ. ಇದು ಯಾವುದು ಹುಂಜನ ಹೆಂಟೆ ಅಂತ ಈಗ ಗೊತ್ತಾಗುದಿಲ್ಲ, ಸ್ವಲ್ಪ ದಿನ ಬೇಕಿದ್ದು ಗೊತ್ತಾಗ್ಲಿಕ್ಕೆ. ಇದರದ್ದು ನಾವು ಕಂಟಿನ್ಯೂ ಫುಲ್ ಪ್ರೊಸೆಸ್ ನಿಮಗೆ ತೋರಿಸ್ತೇನೆ, ಫಸ್ಟಿಂದ ಲಾಸ್ಟ್ವರೆಗೆ. ಇದು ಸ್ಟಾರ್ಟಿಂಗಿಂದನೇ ತೋರಿಸ್ತಿದ್ದೇವೆ. ಇದಕ್ಕೆ ಎಂತ ಫೀಡ್ ಹಾಕು ಅಂತ ಹೇಳಿದರೆ, ನಾವೀಗ ಇದನ್ನು ಹೊರಗಡೆ ಬಿಟ್ಟ ಮೇಲೆ ಇದಕ್ಕೆ ನಾರ್ಮಲ್ ಅದೇ ಬಾರ್ ಮತ್ತು ಬಾಜಿರ ಅಂತ ಫೀಡ್ ಹೇಳ್ತೇವಲ್ಲ, ಅದನ್ನೇ ಹಾಕೋದು. ಈಗ ಹೊರಗಡೆ ಬಿಟ್ಟ ಮೇಲೆ, ಹೊರಗಡೆ ಇರುವಾಗ ಮಾತ್ರ ಅದಕ್ಕೆ ಫುಡ್ ಹಾಕೋದು. ಹೊರಗಡೆ ಬಿಟ್ಟ ಮೇಲೆ ಅದು ಎಲ್ಲ ಕೋಳಿಗಳ ಥರ ನಾರ್ಮಲ್ ಫುಡ್ ತಿನ್ನೋದು. ಇದರ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ಗಡ್ಡಮ್ಮೆ ಅಂತ. ಇನ್ನೊಂದು ಬ್ಯಾಚ್ ಇದು ರೀಸೆಂಟ್ ಬ್ಯಾಚ್. ಇದು 15 ತಾರೀಕಿಗೆ, ಮಾರ್ಚ್ 15ರದ್ದು ಮರಿಗಳೆಲ್ಲಿದೆ. ಒಳ್ಳೆ ಲೈನೇಜ್ ಕೋಳಿ ಇದೆಲ್ಲ. ಇದ್ರ ಬಗ್ಗೆ ವೀಡಿಯೋ ಹಾಕ್ತಾ ಇರ್ತೇನೆ, ಕಂಟಿನ್ಯೂ ಮಾಡ್ತಿರ್ತೇನೆ, ಸೀರೀಸ್ ಕಂಟಿನ್ಯೂ ಮಾಡ್ತಿರ್ತೇನೆ. ಮುಂಚೆಯಾಗಿ ಡೀಟೇಲ್ ಆಗಿ ವೀಡಿಯೋ ಮಾಡಲಿಕ್ಕೆಲ್ಲ ಆಗೋದಿಲ್ಲ, ತುಂಬ ಕಷ್ಟ ಆಗ್ತದೆ, ಟೈಮ್ ಎಲ್ಲ ಸಿಗೋದಿಲ್ಲ. ಸೊ ಹಾಗೆ ಈಗ ಬ್ಲಾಗ್ ಥರ ವೀಡಿಯೋ ಮಾಡಿ ಹಾಕ್ತಿರ್ತೇನೆ. ಏನಾದರೂ ಡೌಟ್ ಇದ್ದರೆ ಹೇಳಿ, ನಾನು ಹೇಳ್ತೇನೆ, ಆನ್ಸರ್ ಹೇಳ್ತೇನೆ ಅದಕ್ಕೆ. ಸೊ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಒಂದು ಮರಿದ್ದು ಡೀಟೇಲ್ ಆಗಿ ವಿಡಿಯೋ ತೋರಿಸ್ತೇನೆ, ಅದೇ ಸೀರೀಸ್ ಇದ್ದು ಮರಿದ್ದು. ಸಪೋರ್ಟ್ ಮಾಡ್ತೀರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.